is the best religion to mankind. ಶ್ರೀ ಅಶೋಕಾಚಾರ್ಯರವರ ಹೊಸ ಮನೆ ಕಾಮಗಾರಿ ಇವತ್ತಿನಿಂದ ಆರಂಭವಾಗಲಿದೆ. ನಮಗೆ ತಿಳಿದಿದೆ, ಕೆಂಪು ಕಲ್ಲು ಸಮಸ್ಯೆ, ಮರಳಿನ ಸಮಸ್ಯೆ ಇದ್ದ ಕಾರಣ ಈ ಕಾಮಗಾರಿಯನ್ನು ಮುಂದೂಡಲಾಗಿತ್ತು. ಬೆನೆಡಿಕ್ಟ ದಾಂತೀಸ್ರವರ ಮುಖಾಂತರ ಹ್ಯುಮ್ಯಾನಿಟಿ ಸಂಸ್ಥೆಗೆ ಈ ಕುಟುಂಬದ ಮನವಿ ಬಂದಿತ್ತು. ಅದನ್ನು ನಾವು ಮಂಜೂರು ಮಾಡಿದ್ದೇವೆ. ಬೆನೆಡಿಕ್ಟ ದಾಂತೀಸ್ರವರ ಸಂಪೂರ್ಣ ಸಹಕಾರ ಈ ಯೋಜನೆಗಿದೆ. ನಮ್ಮ ಜೊತೆ ಜಗದೀಶ್ ಪೂಜಾರಿ ಅವರಿದ್ದಾರೆ, ಸ್ಥಳೀಯರು ಮತ್ತು ಸಮಾಜ ಸೇವಕರು. ಜಗದೀಶ್ ಪೂಜಾರಿ ಅವರು ದೊಡ್ಡ ಸಹಕಾರವನ್ನು ನಮಗೆ ನೀಡಿದ್ದಾರೆ ಮತ್ತು ಈ ಇಡೀ ಮನೆಯ ಒಂದು ಜವಾಬ್ದಾರಿಯನ್ನು ಅವರು ತಗೊಂಡಿದ್ದಾರೆ. ತಮ್ಮ ಸಂಪೂರ್ಣ ಸಹಕಾರವನ್ನು ನಮಗೆ ಅವರ ಭರವಸೆ ನೀಡಿದ್ದಾರೆ. ಜಗದೀಶ್ ಅವರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದವನ್ನು ಸಮರ್ಪಿಸ್ತೇವೆ ಮತ್ತು ಇವತ್ತಿನಿಂದ ಒಂದು ಜವಾಬ್ದಾರಿಯ ಕೆಲಸವನ್ನು ತಮ್ಮ ಕೈಗೆ ನಾವು ಒಪ್ಪಿಸ್ತೇವೆ. ಹ್ಯುಮ್ಯಾನಿಟಿ ಸಂಸ್ಥೆ ಖಂಡಿತವಾಗಿ ಧನ ಸಹಾಯ ಮಾಡಲಿದೆ. ಅದರ ಜೊತೆ ಜಗದೀಶ್ ಅವರ ಮುಖಾಂತರ ಕೂಡ ಅವರ ಫ್ರೆಂಡ್ ಸರ್ಕಲ್, ಅವರ ತಂಡದ ಮುಖಾಂತರ ಧನ ಸಹಾಯ ನಮಗೆ ಇಲ್ಲಿ ದೊರೆಯಲಿದೆ. ಹಾಗೆಯೇ ಸ್ಥಳೀಯರಾದ ಈ ಮನೆಯ ಕಾಂಟ್ರಾಕ್ಟರ್ ಶ್ರೀ ನಾರಾಯಣ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ನಾರಾಯಣ್ ಪೂಜಾರಿ ಅವರ ಬಗ್ಗೆ ನಾವು ತುಂಬಾ ಕೇಳಿದ್ದೇವೆ ಈ ಪರಿಸರದಲ್ಲಿ. ಯಾಕೆಂದರೆ ಒಂದು ಉತ್ತಮ ಕೆಲಸ ಮಾಡಿ ಕೊಡುವುದು ಮಾತ್ರ ಅಲ್ಲ, ಸೂಕ್ತ ಸಮಯಕ್ಕೆ ಮತ್ತು ಈ ಒಂದು ಕುಟುಂಬದ ಅವರ ಆರ್ಥಿಕ ಪರಿಸ್ಥಿತಿ, ಅನಾರೋಗ್ಯದ ಪರಿಸ್ಥಿತಿ ಅವರಿಗೆ ಚೆನ್ನಾಗಿ ತಿಳಿದಿದೆ. ಸೊ ಲಾಭದಾಂಶವನ್ನು ಬಯಸದೆ ಬೇಗ ಮತ್ತು ಎಷ್ಟು ಒಂದು ಒಳ್ಳೆಯ ರೇಟಲ್ಲಿ ಈ ಒಂದು ಕಾಂಟ್ರಾಕ್ಟನ್ನು ಮಾಡಿ ಈ ಮನೆ ಕಾಮಗಾರಿ ಮುಗಿಸಲು ಅವರು ಪ್ರಯತ್ನಿಸ್ತಾರೆ ಖಂಡಿತವಾಗಿ ಎಂಬ ಭರವಸೆಯನ್ನು ನೀಡಿದ್ದಾರೆ. ಅವರಿಗೆ ಕೂಡ ನಾವು ಈ ಸಂದರ್ಭ ಧನ್ಯವಾದವನ್ನು ಸಮರ್ಪಿಸ್ತೇವೆ. ಹಾಗೆಯೇ ಶ್ರೀಯುತ ಜಗದೀಶ್ ಕೋಟ್ಯನ್ರವರು ನಮ್ಮ ಜೊತೆ ಇದ್ದಾರೆ. ಸ್ಥಳೀಯ ಪಂಚಾಯತಿ ವಾರ್ಡ್ ಮೆಂಬರ್ ಆಗಿದ್ದಾರೆ. ಪಂಚಾಯತ್ ವತಿಯಿಂದ, ಸರ್ಕಾರದ ವತಿಯಿಂದ ಏನಾದರೂ ಈ ಒಂದು ಕಾಮಗಾರಿಗೆ ಧನ ಸಹಾಯ ಅಥವಾ ಸಹಾಯ ಸಿಗುವುದಾದರೆ ಖಂಡಿತವಾಗಿ ಅವರು ಅದನ್ನು ನಮಗೆ ನೀಡ್ತಾರೆ ಎಂಬ ಭರವಸೆ ನೀಡಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದವನ್ನು ಸಮರ್ಪಿಸ್ತೇವೆ. ನಮಗೆ ತಿಳಿದಿದೆ, ಒಂದು RCC ಮನೆ ಕಟ್ಟಬೇಕಾದ್ರೆ ಈಗಿನ ಖರ್ಚು ವೆಚ್ಚಗಳು ಎಷ್ಟಿವೆ ಅಂತ. ಸೊ ಸಮಾಜದ ಪರರಲ್ಲಿ ಪರಮಾತ್ಮನನ್ನು ಕಾಣುವ ದಾನಿಯವರ ಸಹಕಾರ ಕೂಡ ನಾವು ಬಯಸ್ತೇವೆ. ಸುಮಾರು 4 ತಿಂಗಳ ಹಿಂದೆ ಈ ಕುಟುಂಬದ ಬಗ್ಗೆ ಒಂದು ವಿಡಿಯೋವನ್ನು ನಾವು ಪ್ರಚಾರ ಮಾಡಿದ್ದೆವು. ಅವರ ಆರ್ಥಿಕ ಪರಿಸ್ಥಿತಿ, ಅನಾರೋಗ್ಯದ ಪರಿಸ್ಥಿತಿ, ಅದನ್ನು ಮಗದೊಮ್ಮೆ ನೋಡೋಣ ಬನ್ನಿ. ಕಡಂದಲೆ ಜನತಾ ನಗರದ ಅಶೋಕಾಚಾರ್ಯರವರ ಈ ಮನೆಯ ಮುಂದೆ ನಾವಿದ್ದೇವೆ. ಇದನ್ನೊಂದು ಮನೆ ಅಂತ ಕರೆಯಲು ಅಸಾಧ್ಯ, ಯಾಕೆಂದರೆ ಇದೊಂದು ಗುಡಿಸಲು ಮಾದರಿ ಮನೆ. ಬರೀ ಒಂದು 2 ರೂಮ್ಗಳು, ಒಂದು ಚಿಕ್ಕದಾದ ಒಂದು ಹಾಲು, ಒಂದು ಚಿಕ್ಕ ಕಿಚನ್. ಅಶೋಕಾಚಾರ್ಯರವರ ಪತ್ನಿಯಾದ ಮೀನಾಕ್ಷಿ ಅವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾರೆ. ಈಗಾಗಲೇ ಅವರ ಟ್ರೀಟ್ಮೆಂಟ್ ಆರಂಭವಾಗಿದೆ. ಮುಂದಿನ ದಿನಗಳಲ್ಲಿ ಕಿಮೊಥೆರಪಿ ಕೂಡ ಅವರಿಗಿದೆ. ಅವರ ಚಿಕಿತ್ಸೆ ಹಿಂದೆ ಕೂಡ ತುಂಬಾ ಹಣ ಖರ್ಚಾಗಿದೆ. ಏನು ಸ್ಥಳೀಯರು ಮತ್ತು ಏನು ಅವರ ಸಂಬಂಧಿಕರು ಸಹಾಯ ಮಾಡಲಿಕ್ಕೆ ಆಗುತ್ತೆ, ಆ ಚಿಕಿತ್ಸೆಗೇನೆ ಆ ಹಣವನ್ನು ವಿನಿಯೋಗಿಸಲಾಗಿದೆ. ಚಿಕಿತ್ಸೆಗೆ ಇನ್ನು ಮುಂದೆ ಕೂಡ ಹಣದ ಅವಶ್ಯಕತೆ ಇದೆ. ಬರೇ 5 ಸೆನ್ಸ್ ಜಾಗದಲ್ಲಿ ಸಿಮೆಂಟ್ ಶೀಟಿನ ಮನೆ ಇದು. ಮಳೆಗಾಲದಲ್ಲಿ ಮನೆ ಸೋರುತ್ತಿದೆ. ಮನೆ ಯಜಮಾನ ಅಶೋಕಾಚಾರ್ಯರವರು ಕೂಲಿ ಕೆಲಸ ಮಾಡುತ್ತಿದ್ದು ಶ್ರಮಜೀವಿಯಾಗಿದ್ದಾರೆ. ತನ್ನ ಹೆಂಡತಿ ಮಕ್ಕಳ ಜವಾಬ್ದಾರಿ ಜೊತೆ ತನ್ನ ತಾಯಿ ಮತ್ತು ಕುಟುಂಬದ ಜವಾಬ್ದಾರಿಯೂ ಅವರ ಹೆಗಲ ಮೇಲಿತ್ತು. ದುಡಿಮೆಯ ಉಳಿತಾಯ ಎಲ್ಲ ಕುಟುಂಬದ ಜವಾಬ್ದಾರಿ ಹಾಗೂ ಆಸ್ಪತ್ರೆಯಲ್ಲಿ ಖರ್ಚಾಗಿದೆ. ಮನೆಯಲ್ಲಿರುವ ಈ ಹಳೆ ಸೆಕೆಂಡ್ ಹ್ಯಾಂಡ್ ಟಿವಿ ಸಹ ಕೆಟ್ಟು ಹೋಗಿದೆ. ಯಾವುದೇ ಆಧುನಿಕ ಸೌಕರ್ಯಗಳು ಇವರ ಬಳಿ ಇಲ್ಲ. ಇವರಿಗೆ 2 ಹೆಣ್ಣು ಮಕ್ಕಳು 9ನೇ ಮತ್ತು 4ನೇ ತರಗತಿ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ. ಏನಾದರೂ ಹೆಚ್ಚಿನ ಮಾಹಿತಿ ಈ ಪ್ರಾಜೆಕ್ಟ್ ಬಗ್ಗೆ ತಮಗೆ ಬೇಕಾದಲ್ಲಿ ತಾವು ನಮ್ಮನ್ನು ವಾಟ್ಸಪ್ ಮುಖಾಂತರ ಸಂಪರ್ಕಿಸಬಹುದಾಗಿದೆ. ನಮ್ಮ ವಾಟ್ಸಪ್ ಸಂಖ್ಯೆ 9480201111.